ಬಂದೆ ನಮ್ಗೆ ಒಂದು ವರ್ಷ ಟೈಮ್ ಕೊಡಿ, ನಿಮ್ಮ ಹಣ ನಾವು ವಾಪಸ್ ತುಂಬ್ತೀವಿ. ರಾಯಬಾಗ್ ತಾಲೂಕಿನ ಕೆಮಲಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳಿಂದ ದಿನ ಬೆಳಗಾದ್ರೆ ನಮ್ಮ ಮನೆಯ ಮುಂದೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಬಂದ್ರೆ ರಾತ್ರಿ 11 ಗಂಟೆಯಾದರೂ ಮನೆ ಮುಂದೆ ಕುಳಿತವರು ಎದ್ದು ಹೋಗುತ್ತಿಲ್ಲ. ಹಿಂಗಾದ್ರೆ ನಾವು ಕೆಲಸಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಇದರಿಂದ ನಮ್ಮ ಹತ್ತಿರ ಹಣ ಇಲ್ಲದ ಕಾರಣ ಕಂತು ಕಟ್ಟಲು ಆಗುತ್ತಿಲ್ಲ ಎಂದು ತಮ್ಮ ಅಳಲನ್ನು ನಮ್ಮ ವಾಹಿನಿಯ ಮುಂದೆ ತೋಡಿಕೊಂಡಿದ್ದು ಹಿಂಗೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮನ ಬಂದಂತೆ ಹಿಂದೆ ಮುಂದೆ ನೋಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ನೀವು ಸಾಯ್ರಿ, ನೇಣು ಹಾಕೊಳ್ಳಿ, ನಮಗೆ ನಮ್ಮ ಹಣ ತುಂಬಿ ಎನ್ನುತ್ತಾರೆ. ನಮ್ಮ ಮನೆಯಲ್ಲಿ ತುಂಬಾ ತೊಂದರೆ ಇದ್ದ ಕಾರಣ ಇದೇ ತಿಂಗಳು ಅಷ್ಟೇ ನಾವು ಕಂತು ತುಂಬಿಲ್ಲ. ಪ್ರತಿ ತಿಂಗಳು ಕಂತು ಕಟ್ಟುತ್ತಿದ್ದೇವೆ. ನಾವು 4 ಜನ ನಮ್ಮ ಮೈ ಮೇಲೆ ಇದ್ದ ತಾಳಿಗಳನ್ನು ಮಾರಿ ಹಣ ತುಂಬಿದ್ದೇವೆ. ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳಿಗೆ ಬೇಸತ್ತು ಕುಡ್ಚಿ ಪೊಲೀಸ್ ಠಾಣೆಗೆ ಹೋದ್ರೂ ನಮ್ಮ ಅಳಲನ್ನು ತೋಡಿಕೊಂಡರೂ ಯಾವುದೇ ರೀತಿ ಪ್ರಯೋಜನ ಆಗೇ ಇಲ್ಲ. ಫೈನಾನ್ಸ್ ದವರು ಹೇಳ್ತಾರೆ, ನೀವು ಪೊಲೀಸ್ ಠಾಣೆಗೆ ಹೋಗಿ, ಡಿಸಿ ಕಚೇರಿಗೆ ಹೋಗಿ, ನಿಮ್ಮ MLA ಬಳಿ ಹೋದ್ರೂ ನಾವು ಬಿಡಲ್ಲ ಅಂತಾರೆ. ನಾವೇನ್ ನೇಣು ಬಿಗಿದುಕೊಳ್ಳುತ್ತೇವೆ ಅಂದ್ರೆ ನಾವು ಹಗ್ಗ ಕೊಡ್ತೀವಿ, ಸಾಯಿರಿ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ದಿನ ಬೆಳಗಾದ್ರೆ ಸಾಕು ಇವರ ಕಾಟ ನಮಗೆ ಹೆಚ್ಚಾಗಿದೆ. ಇವರ ಕಾಟಕ್ಕಾಗಿ ಎಷ್ಟೋ ಜನ ಮಹಿಳೆಯರು ಗ್ರಾಮವನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೆ ನಾವು ಎಲ್ಲಿಯೂ ಹೋಗಲ್ಲ, ನಮ್ಗೆ 1 ವರ್ಷ ಟೈಮ್ ಕೊಡಿ ಎಂದು ಕೇಳಿದ್ರು ಕೊಡಕ್ಕಾಗ್ತಾ ಇಲ್ಲ ಅಂತಾರೆ ಫೈನಾನ್ಸ್ ಸಿಬ್ಬಂದಿ. ಇದೇ ರೀತಿ ಮೈಕ್ರೋ ಫೈನಾನ್ಸ್ ದವರು ಕಿರುಕುಳ ನೀಡಿದ್ರೆ ನಾವು 4 ಜನ ಮಹಿಳೆಯರು ಸೇರಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ಇದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಾರಣ ಎಂದು ನಮ್ಮ ಮಾಧ್ಯಮದ ಮುಂದೆ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡರು. ವರದಿ ಹನುಮಂತ ಸನ್ನಕ್ಕಿನವರು, UK ಫಸ್ಟ್ ನ್ಯೂಸ್, ರಾಯಬಾಗ್. ಈ ಊರಾಗ ಇವ್ರೊಬ್ಬರನ್ನ ಬಿಟ್ರೆ ನಮ್ಗೆ ಯಾರು ಒಟ್ಟ ಸಪೋರ್ಟ್ ಆಗಿ ನಿಂತಿಲ್ರಿ. ಇದಕ್ಕೆ ತಾನೇ ಹೇಳ್ತೇನ್ರಿ ನಾ. ಇಲ್ಲ ಮಂದಿ ಮನೆಗೆ ಹೋಗ್ತೀವಿ ನಾವು, ನೀವು ಯಾರ್ಯಾರ ಮೇಲೆ ತಗೊಂಡ್ರ ಅವ್ರ ಮನೆಗೆ ಹೋಗೋದ್ರಿ ಅವ್ರಿಗೆ ನಮ್ಗೆ ಜಗಳ ಹಚ್ಚೋದ್ರಿ. ನಿಮ್ಮ ಆಧಾರ್ ಕಾರ್ಡ್ಗಳು ಲಾಕ್ ಮಾಡ್ತೀವಿ, ನಿಮ್ಗೆ ನಿಮ್ಮ ಮಕ್ಕಳ ಕಾರ್ಡ್ ಸಪ್ಪರೋದಿಲ್ಲ, ಇದನ್ನೆಲ್ಲ ಅನ್ನೋದಾರ ಅವ್ರಿಗೆ ಹೋಗಿ ಅಂಜಿಕೆ ಹಾಕ್ತಾರ್ರಿ. ಅವ್ರ ಮನೆ ನಮ್ಮ ಮನೆ ಮುಂದೆ ಹೋಗಿ ಹಾಕ್ತಾರ್ರಿ. ಅಟ್ ಬರುವ ನಮ್ಮ ಆಧಾರ್ ಕಾರ್ಡ್ಗಳು ಲಾಕ್ ಹಾಕ್ತಾವ, ಇನ್ನೊಂದ್ ಯಾರ ಉಳ್ದಾವ್ ಕಟ್ತೀವ್ರಿ ಅಂತ ಅವ್ರದ್ದು ಕೈ ಕಾಲ್ ಬಿದ್ರೆ ಅವ್ರು ಕೇಳ್ಬಾರ್ರಿ. ನಿಮ್ಗೆ ಏನಂತ ಮಾತಾಡ್ತಾರೆ ತಿಂಗಳಿಲ್ಲ ಅಂದ್ರೆ ಏನಂತ? ಗಾಟಿಗೆ ಅನ್ನ ತಿಂದ್ರು ಹೇಳ್ತಿದ್ರು, ತಗೊಂಡ್ ತಿಂದಿಲ್ಲ ಕಟ್ಟು ಬರ್ಲಿ ಅಂದ್ರನ್ನ ಏನಾಗಿದ್ದು? ನಿಮ್ಮ ಸಮಸ್ಯೆ ಏನಾಗಿದೆ? ನಮ್ಮ ಸಮಸ್ಯೆ ಅಂದ್ರೆ ಸರ್, ನಾವು ದುಡಿದು ಮುಡ್ಸಾಕ ನಮ್ಗೆ 1 ವರ್ಷ ಟೈಮ್ ಬೇಕಾಗಿತ್ತು. ಸಂಘ ಮಂದಿ ಮ್ಯಾಗ ತಕೊಂಡು ನಮ್ಮ ಮ್ಯಾಗ ತಕೊಂಡಿದ್ದೇವ್ರಿ. ಒಟ್ಟ ತುಂಬ ಜವಾರಿ ಹಾಕತ್ತಾರಿ. ಮತ್ತೆ ಮನೆಗೆ ಒಂದು ಹರ್ಯಾ ಬಂದ್ರೆ ರಾತ್ರಿ ಬಾರ್ಸಕ ಕೊಡ್ತಾರೆ. ನನ್ನ ಮಗಳ ಡೆಲಿವರಿ ಹೋಯ್ತು ಆದ್ರೆ ಬಿ ನಂಗೆ ಬಂದು ಆದಾಗ್ಯಾರ, ಒಟ್ಟು ಹೋಗೋದಿಲ್ರಿ. ಮುಂದೆ ಕಳಿಸಿಲ್ರಿ, ಮುಂದೆ ಕಳ್ಸ ಅಂತೀರಿ. ನಮ್ಮ ಮಗಳಿಗೆ ತಿರ್ಕೊಂಡು ಇವಾಗ ಹೋಗೋದಿಲ್ರಿ. ಅವ್ರವ್ರಿ ಅವ್ರದಾರ. ಎಷ್ಟು ಗಂಟೆಗೆ ಬರ್ತಾರೆ ಅವ್ರಿಗೆ? ಅವ್ರು ಹರಿಯಾಗ ಮುಂಜಾನೆ 9 ಬಂದ್ರೆ ರಾತ್ರಿ ಬಾರ್ಸಕ ಕೊಡ್ತಾರೆ. ಏನು ತುಂಬ್ತಾರೆ ನಿಮ್ಗೆ? ನೀವು ತುಂಬಿರ್ತಾರೆ. ನಮ್ಮ ತಕ್ಕ ದುಡ್ಡು ಇಲ್ರಿ ಕಟ್ಟಾಕ್ರಿ ಅನ್ನಂತೆ. ನೀವು ಉರ್ಲಕ್ ಹಾಕೋರಿ ಸಾಯಿ ನಮ್ಗೆ ದುಡ್ಡು ಕಟ್ರಿ. ನನ್ನ 10 ಮಂದಿ ಮೇಲೆ ತಕೊಂಡ್ರಿ. ನಮ್ಮ ದವಾಖಾನಿಗೆ ಮದುವೆ ತಂದು ಕಟ್ಟಿರಿ. ಅವ್ರಿಗೆ ಹೊರಗೆ ತಕೊಂಡಿದ್ರಿ ನಾವು. ಅವ್ರ ಮನೆ ಮುಂದೆ ಹೋಗಿ ದಂಗೆ ಮಾಡ್ತಾರೆ. ಅವ್ರು ಬಂದು ನಮ್ಮ ಜಗಳ ಬಟ್ ಬಡಿಬಡ್ಲಾಕ್ ಬರೋದ್ರಿ, ಮೈ ಮ್ಯಾಗ ಬರೋದ್ರಿ ಮಾಡ್ಲತ್ತಾರ. ಬಡ್ಯಾಗ ಬರ್ತಾರೇನ್ರಿ? ಸರ್ ನೋಡ್ರಿ ತುಂಬರ್ತ ಮೈ ಮ್ಯಾಗ ಬರ್ತಾರ. ಎಲ್ಲವ್ರು ಯಾವ ಫೈನಾನ್ಸ್? ಹತ್ಯಾವ್ರು ಜಾಸ್ತಿ ಅದ. ಯಾವ್ದ್ರಿ? ಟಾಟಾ ಕ್ಯಾಪಿಟಲ್ ರೀ, ಸೆಕ್ಷನ್ ಗ್ರಾಮ್ ರೀ, ಪ್ರೇಮಳ ರೀ, IDFC ರೀ, ನವ ಚೈತನ್ಯ ರೀ, ಮಲ್ಟಿ ರೀ. ಮಲ್ಟಿ ಚೆಕ್ ನಮ್ಮ ಹತ್ತಿರ ಚೆಕ್ ಬುಕ್ ತೊಗೊಂಡಾರೆ. ಲೋನ್ ಕೊಡ್ತೀವಿ, ಚೆಕ್ ಬುಕ್ ಕೊಡ್ರಿ ಅಂದ್ರೆ ಕೊಟ್ಟಿವ್ರಿ ನಾವು. ಈಗ ಏನನ್ನತ್ತಾರ, ಚೆಕ್ ಬುಕ್ ನಿಮ್ಗೆ ಮಾನ್ಸ್ ಮಾಡ್ತಾನೆ, ನಿಮ್ ಮ್ಯಾಲ ಕೇಸ್ ಹಾಕ್ತಾನು. ಇದು ಒಂದ್ ದಿನ ಹೇಳೋದ್ರಿ, ಅಂಜಿಕೆ ಹಾಕೋದ್ರಿ. ಬಂದ್ 10, 15, 20 ಮಂದಿ ನಿಂದ್ರೋದ್ರಿ. ಅವ್ರರ್ಲೆ ಸರ್, ನಿಮ್ ಚೆಕ್ ಬೌನ್ಸ್ ಮಾಡಿ ಕೋಟಿ ಕರೆಸ್ತೀವಿ, ಪೊಲೀಸ್ ಸ್ಟೇಷನ್ ನೀಡ್ರಿ, ಅಲ್ಲಿ ದಂಡ ಕಟ್ಟಕ್ರಿ 45 ಸಾವಿರ. ಅವ್ರ ಪಟ್ಟದ 45,000 ಲೋನ್ ರೀ. ತಿಂಗಳ 3,500 ಕಟ್ತೀವ್ರಿ ನಾವು. ಅದಾದ್ರ ಒಟ್ಟ ಇಲ್ರಿ, ರಾತ್ರಿ 12 ಆದ್ರೆ ಬಿ ಬಿಡ
ಹತ್ನವ್ರು ಅಂತಾರ ಹತ್ನವ್ರು ಅತ್ತಾರ್ರಿ ಅವ್ರು ಯಾವ ಬ್ಯಾಂಕ್? ಅದರಿ ಮಲ್ಟಿ ಚೆಕ್ ಬುಕ್ ತಗೊಂಡಾರ್ರಿ ಚೆಕ್ ಬುಕ್ ಮೇಲೆ ಲೋನ್ ಹಾಕ್ಯಾರ್ರಿ ಅವ್ರ ನಮಗೆ ಇಲ್ಲಿ ಬಾಳ ಪ್ರಾಬ್ಲಮ್ ಅಂದ್ರೆ ಬಾಳ ಆಗೈತ್ರಿ ಸರ್ ನಿತ್ಯತ್ರ ಕೃತಿಗೆ ಬಂದವ್ರ ನಮಗ ಒಟ್ಟು ಸಾಯೋ ಪೊಸಿಷನ್ ಆಗಿದ್ದೀವ್ರಿ ಹಾಕೊಳ್ಳೋಗ್ರಿ ಅಂತಾರ ಹಾಕುಡ್ನೆ ಅಂತ ಅಂದ್ ಕೇಳ್ತಾರ್ರಿ ಅವ್ರು ಈಗ ನೀವು ಮನೆ ಸ್ಟೇಷನ್ಗೆ ಹೋಗಿರಿ ಏನಾದ್ರು ಸ್ಟೇಷನ್ದಾಗ ಇವ್ರೆಲ್ಲರೂ ಕರೆಸಿ ಹೇಳ್ತೇವೆ ಸರ್ ಒಂದ್ 4 ಮಂದಿಗೆ ಸರ್ ಫೋನ್ ಹಚ್ಚಿರ್ರಿ ಅವ್ರು ಸಾಹೇಬ್ರಿ ಪೊಲೀಸರು ಹಚ್ಚಣ್ಣ ನಾಳೆ ಬಂದ್ ಭೇಟಿ ಆತೀವಣ್ಣ ಹೋಗ್ರಿ ಯಾವ ಪೊಲೀಸನ್ ಕಡೆ ಹೋಗ್ತಿರೋ DC ಕಡೆ ಹೋಗ್ತಿರೋ ಎಲ್ಲಿ ಹೋಗ್ತಿರೋ ಅವ್ರು ಆದ್ರೂ ಅದಾರು ನಿಮ್ ಮಂದಿನ ಹೇಳ್ಸವ್ರ ಒಂಜಾರ ಯಾರನ್ನಾರು ತಿಳಿದವ್ರ ಅಂತ ಹೇಳ್ಸಣ ಹಂಗ ಮಾತಾಡೋದ್ರಿ ಈಗ ನಿಮ್ಗೆ ಏನಾಗ್ಬೇಕು? ನಮ್ಗ ಒಂದ್ ವರ್ಷ ನಾವ್ ದುಡ್ದು ಕಟ್ಟಾಕ ಒಂದ್ ವರ್ಷ ನಮಗ್ ಟೈಮ್ ಬೇಕ್ರಿ ಕಟ್ತೀವ್ರಿ ನಾವ್ ಟೈಮ್ ಕೇಳಿದವ್ರು ಕೊಡಕತ್ತೀರಿ? ಇಲ್ರಿ ಇವ್ರು ಕೊಡಂಗಿಲ್ಲ ತಾರ್ರಿ ಅವ್ರ ಮನಿಗ್ ಹೋಗಿ ಇವ್ರು ತನಿಖೆ ಮಾಡ್ಲತ್ತಾರ್ರಿ ಸಂಘದವ್ರೆಲ್ಲ ಹಾ ನಿಮ್ ಯಾರು ಕೇಳತ್ತಾರ ನಾವ್ ಹೋಗಿ ಅವ್ರ ಕಡೆ ಕಟ್ಸ್ಕೊತೀವಲ್ಲ ಅವ್ರು ನಮ್ಗ್ ದವಾಖಾನಿಗೆ ಅದ ತೆಗೆದು ಕೊಟ್ಟಾರಿ ಸರ್ ಅವ್ರ ಮುಂದ್ ಹೋಗಿ ಕಟ್ ಬರ್ರಿ ನೀವು ಅವ್ರ ಕಟ್ಟಿಲ್ ನೋಡಕ ಅವ್ರ ನಮ್ಗ್ ಜಗಳ ಆಗ್ತದ್ರಿ. ಇಲ್ಲ ಮತ್ತೆ ಅವ್ರ ಹೆಸರು ಮ್ಯಾಗ ಅದಾವ ನಿಮ್ ಮನಿಗೆ ಯಾಕೆ ಬರಕ? ಮತ್ತ ಅವ್ರಂದ್ರ ನೀವು ಅವ್ರ ತಗೊಂಡ್ರಿ ಕಟ್ ಬರ್ರಿ ಅತ್ತಾರ್ರಿ ಒಂದ್ಸಲ ಕೇಳ್ತಾರ ನಮ್ಮನ್ನ ಆಯ್ತು ನಾವ್ ಇಲ್ರಿ ಸರ್ ಒಂದ್ 2 ದಿವಸ ಟೈಮ್ ಕೊಡ್ರಿ ಕಟ್ತೀವಿ ಅಂದ್ರ ಮಾಡಿ ಅಂದ್ರ ಡೈರೆಕ್ಟ್ ಅವ್ರ ಮನಿಗೆ ಹೊಡೆದ್ ಬಿಡೋದ್ರಿ ಅವ್ರ ನಮ್ಗ್ ಜಗಳ ಆಗ್ತದ್ರಿ ನೋಡ್ಕೊತ ನಿಂತು ಬಿಡೋದ್ರಿ. ನಿಮ್ಮ ಹೆಸರೇನು? ನಿಮ್ಮ